2016 ಕೆನ್ಯಾದಲ್ಲಿ ಭೀಕರ ಬರಗಾಲ ಬಂದಾಗ ಪ್ರಾಣಿಗಳು ಒಂದು ಹನಿ ನೀರಿಲ್ಲದೆ ಸಾಯುತ್ತಿದ್ದವು. ಆಗ ನೆರವಿಗೆ ಬಂದವರೇ ಪ್ಯಾಟ್ರಿಕ್ ಅವರು. ವೃತ್ತಿಯಿಂದ ರೈತರಾಗಿದ್ದ ಇವರು ಪ್ರಾಣಿಗಳ ನೋವು ಕಂಡು ಸುಮ್ಮನೆ ಕೂರಲಿಲ್ಲ. ಪ್ರತಿದಿನ ಬಾಡಿಗೆ ಟ್ರಕ್ ಮೂಲಕ 12,000 ಲೀಟರ್ ನೀರನ್ನು ಕಾಡಿನ ಒಳಗೆ ತೆಗೆದುಕೊಂಡು ಹೋಗುತ್ತಿದ್ದರು. ವಿಶೇಷವೆಂದರೆ ಪ್ರಾಣಿಗಳಿಗೆ ಪ್ಯಾಟ್ರಿಕ್ ಅವರ ಟ್ರಕ್ ಶಬ್ದವೇ ಗೊತ್ತಾಗ್ಬಿಡ್ತಿತ್ತು. ಶಬ್ದ ಕೇಳಿದ ತಕ್ಷಣ ಆನೆ, ಜಿಂಕೆಗಳು ನೀರಿಗಾಗಿ ಓಡಿ ಬರುತ್ತಿದ್ದವು. ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದರೂ ಅವರು ಪ್ರಾಣಿಗಳ ಸೇವೆ ನಿಲ್ಲಿಸಲಿಲ್ಲ. ಆದರೆ ದುರದೃಷ್ಟವಶಾತ್ ಜೂನ್ 2024ರಲ್ಲಿ ಇವರು ನಿಧನರಾದರು. ಇಂದು ಪ್ಯಾಟ್ರಿಕ್ ಅವರು ನಮ್ಮೊಂದಿಗಿಲ್ಲ. ಆದರೆ ಅವರ ಮೌಲ್ವ ವೈಲ್ಡ್ ಲೈಫ್ ಟ್ರಸ್ಟ್ ಇಂದಿಗೂ ಪ್ರಾಣಿಗಳಿಗೆ ನೀರು ಸರಬರಾಜು ಮಾಡುವ ಕೆಲಸ ಮುಂದುವರೆಸಿದೆ. ಪ್ರಕೃತಿಯ ಪುತ್ರನಿಗೆ ನಮ್ಮದೊಂದು ಸಲಾಂ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ಸ್ ಮೂಲಕ ತಿಳಿಸಿ.